ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ದಿನಕ್ಕೊಂದು ಬಣ್ಣದ ನಾಟಕ ಮಾಡಿ ನನ್ ಕುತ್ತಿಗೆ ಕುಯ್ದ್ಬಿಟ್ಟಿಯಲ್ಲೇ. ನನ್ನನ್ನು ಸಾಯಿಸಿದ್ರು ಪರವಾಗಿಲ್ಲ, ಆದ್ರೆ ನನ್ ಮಗುನ ಕೊಂದ್ಬಿಟ್ಟಿಯಲ್ಲೇ. ಮಾವ ಮಾವ ನನ್ ಮಾತ್ ಕೇಳಿ ಮಾವ. ಏಯ್ ನಾನು ನಿನಗೇನೇ ಅನ್ಯಾಯ ಮಾಡಿದ್ದೆ? ಬಂಗಾರಿ ಅಂತ ತಲೆ ಮೇಲೆ ಕೂರಿಸ್ಕೊಂಡು ತಿರುಗಾಡ್ತಿದ್ನಲ್ಲೇ. ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನಿನ್ನನ್ನು ಪ್ರೀತಿಸ್ತಿದ್ನಲ್ಲೇ. ಎಲ್ಲಿ ನಡೆದ್ರೆ ನಿನ್ನ ಕಾಲು ನೋವುತ್ತೆ ಅಂತ ಎಲ್ಲ ಕಡೆ ನಿನ್ನ ಹೊತ್ಕೊಂಡು ತಿರುಗಾಡ್ತಿದ್ನಲ್ಲೇ. ನನಗೆ ಇಂಥ ದ್ರೋಹ ಮಾಡ್ಬಿಟ್ಟಿಯಲ್ಲೇ. ಮಾವ ನಾನು ಹೇಳೋದನ್ನ ಒಂದ್ ನಿಮಿಷ ಕೇಳಿ ಮಾವ. ಬೇಡಮ್ಮ, ಬೇಡ. ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನವಾಗಿ ನೋಡ್ಕೊಂಡಿದ್ದಕ್ಕೆ ಎಂಥ ಮೋಸ ಮಾಡ್ಬಿಟ್ಟಿಯ. ಮಾವ ಇದ್ರಲ್ಲಂತ ಮುಟ್ಬೇಡ. ನನ್ನ ಮುಟ್ಟೋ ಯೋಗ್ಯತೆನೂ ನಿಂಗಿಲ್ಲ. ಮುಟ್ಬೇಡ ಮಾವ. ಇದ್ರಲ್ಲಂತ ತಪ್ಪೇನು ಇಲ್ಲ ಮಾವ. ನಿಮ್ ಹತ್ರ ವಿಷಯ ಮುಚ್ಚಿಟ್ಟು ತಪ್ಪು ಮಾಡ್ದೆ, ಅದಕ್ಕೆ ಏನ್ ಶಿಕ್ಷೆ ಬೇಕಾದ್ರೂ ಕೊಡಿ. ಆದ್ರೆ ನಾನೇ ಮಗುನ್ ಕೊಂದೆ ಅಂತ ದಯವಿಟ್ಟು ಹೇಳ್ಬೇಡಿ ಮಾವ. ಒಂದೇ ಒಂದ್ಸತಿ ಏನಾಯ್ತು ಅಂತ ಕೇಳಿ ಮಾವ. ಅವತ್ತು ಜಾತ್ರೆ ಮುಗಿಸ್ಕೊಂಡು ನಾವೆಲ್ಲ ಅಣ್ಣನ ಮನೆಗೆ ಹೋದಾಗ ರಾತ್ರಿ ನನಗೆ ಹೊಟ್ಟೆ ನೋವು ಬಂತು ಅಂತ ಹಾಸ್ಪಿಟಲ್ಗೆ ಹೋದೆ. ಅವತ್ತೇ ಮಾವ ನನಗೆ ಅಬಾರ್ಷನ್ ಆಗಿದ್ದು. ಅಯ್ಯೋ ಮಗನೇ. ಡಾಕ್ಟರ್ ಹತ್ರ ಕೇಳಿದಾಗ ಎಳ್ನೀರಲ್ಲಿ ವಿಷ ಬೆರೆಸ್ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಆದ್ರೆ ಅದನ್ನ ಯಾರು ಮಾಡಿದ್ದು ಅಂತ ನಿಜವಾಗ್ಲೂ ನನಗ್ ಗೊತ್ತಿಲ್ಲ ಮಾವ. ನನ್ ತಪ್ಪಿಲ್ಲ ಮಾವ, ತಪ್ಪಿಲ್ಲ. ಏನೇ ನಾಟಕ ಮಾಡ್ತಿದ್ಯಾ? ಹೇಳೆ, ನಿನಗೆ ಎಳ್ನೀರ್ ತಂದ್ಕೊಟ್ಟಿದ್ ಯಾರು? ಹೇಳು. ನಮ್ಮ ಅಣ್ಣ. ಅಂದ್ಮೇಲೆ ಬೇರೆ ಇನ್ಯಾರೇ ಕೊಲ್ಲೋದಕ್ ಸಾಧ್ಯ? ನಿಮ್ಮ ಅಣ್ಣನೇ ಎಳ್ನೀರಲ್ಲಿ ವಿಷ ಹಾಕಿ ನನ್ ಮಗನ್ ಕೊಂದಿದ್ದಾನೆ. ಇಂದ್ರ, ಸತ್ಯವಾಗ್ಲೂ ನಾನಂತ ಕೆಲಸ ಮಾಡಿಲ್ಲ ಇಂದ್ರ. ಏಯ್ ನಿನಗೋಸ್ಕರ ನನ್ ಪ್ರಾಣ ಕೊಡಕ್ ರೆಡಿ ಇದ್ನಲ್ಲೋ. ನಿನಗೋಸ್ಕರ ನನ್ನ ಮಗುನ ಕಳ್ಕೊಳಕ್ ರೆಡಿ ಇದ್ನಲ್ಲೋ. ಆದ್ರೆ ಮಗನೇ ನನಗೆ ಗೊತ್ತಿಲ್ದಂಗೆ ನನ್ ಮಗುನ ಕೊಂದಾಗ್ಬಿಟ್ಟಿಯಲ್ಲೋ. ಇಂದ್ರ, ಪುಟ್ಟಿ ಮೇಲೆ ಅಣೆಗೂ ನಾನು ನಿನ್ನ ಮಗುನ ಕೊಂದಿಲ್ಲ ಇಂದ್ರ. ಆದ್ರೂ ಇವಳಿ ವಿಷಯನ ನಿನ್ನ ಹತ್ರ ಮುಚ್ಚಿಟ್ಟಿದ್ದಕ್ಕೆ ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತೀನಿ ಇಂದ್ರ. ದಯವಿಟ್ಟು ನನ್ನ ಕ್ಷಮಿಸ್ಬೋಗ. ನಿನ್ ನಾಟಕ ಎಲ್ಲ ಬೇಡ ಸ್ವಾಮಿ. ಅಯ್ಯೋ ಯಪ್ಪ, ಎಂತ ನಾಟಕ ಆಡ್ಬಿಟ್ರಿ. ಅಯ್ಯೋ ಇಂದ್ರ, ಸ್ವಲ್ಪ ಸಮಾಧಾನ ಮಾಡ್ಕೋ ಇಂದ್ರ. ಇಂದ್ರ ಏಯ್, ಬಾಯಿ ಮುಚ್ಕೊಂಡಿದ್ರೆ ಸರಿ. ಲೇ, ನನ್ನಂತವನ್ಗೆ ದ್ರೋಹ ಮಾಡೋದಕ್ಕೆ ನಿನಗ್ ಮನ್ಸಾದ್ರೂ ಹೇಗ್ ಬಂತು? ಮಾವ, ಅಣ್ಣಂಗೇನು ಹೇಳ್ಬೇಡಿ ಮಾವ. ಇಲ್ಲಿ ನೋಡಿ, ನಾನು ಅಣ್ಣ ಏನು ಅಂತ ನಿಮಗ್ ಗೊತ್ತು ತಾನೆ ಮಾವ. ನಾನು ಹೇಳೋದನ್ನ ಕೇಳಿ ಮಾವ. ಮುಟ್ಬೇಡ. ಅಣ್ಣ ತಂಗಿ ಸೇರ್ಕೊಂಡು ಎಂತ ಮೋಸ ಮಾಡ್ಬಿಟ್ರೆ. ಬಾಯಿ ಬಿಟ್ರೆ ಇಬ್ರದು ಸುಳ್ಳೆ. ನನ್ ಮೇಲ್ ಪ್ರೀತಿ ಇದೆ ಅಂತ ಹೇಳಿದ್ದು, ನಿನ್ ಹೊಟ್ಟೆಲಿ ನನ್ ಮಗು ಇದೆ ಅಂತ ಹೇಳಿದ್ದು ಸುಳ್ಳು. ಎಲ್ಲ ಸುಳ್ಳು. ಇಂದ್ರ, ನಾ ಹೇಳೋದನ್ನ ಸ್ವಲ್ಪ ಕೇಳು. ಅಪ್ರಿಯವಾದ ಸತ್ಯವನ್ನ ಹೇಳ್ಬಾರ್ದು ಅಂತ ಶಾಸ್ತ್ರ ಹೇಳತ್ತಪ್ಪ. ಸಮಯ ಸಂದರ್ಭ ಒಂದೊಂದ್ಸಲ ಸುಳ್ಳು ಹೇಳ್ಬೇಕಾಗಿ ಬರುತ್ತೆ. ಹೌದು ಕಣೋ ಅಣ್ಣ, ನಾವ್ ಯಾರ ಮೇಲೆ ಜಾಸ್ತಿ ಪ್ರೀತಿ ಇಟ್ಕೊಂಡಿರ್ತೀವೋ ಅವ್ರ ಮೇಲೆ ಸಂಶಯ ಪಡೋ ತರ ಆಗೋಗುತ್ತೆ. ಅವಾಗ ನಾವು ಆ ತರದ ಕೈಗೆ ಬುದ್ಧಿ ಕೊಡಬಾರ್ದು. ನಿಧಾನವಾಗಿ ಕುತ್ಕೊಂಡು ಯೋಚನೆ ಮಾಡಿದ್ರೆ ನಿರ್ಧಾರ ತಗೋಬಹುದು ಕಣೋ. ವಿಚಾರಿಸ್ಬೇಕು ಕಣೋ ಅಣ್ಣ. ಏನ್ ವಿಚಾರಿಸ್ಬೇಕು? ಯಾರನ್ನು ವಿಚಾರಿಸ್ಬೇಕು? ತುಳಸಿ ಕುಡ್ದಿರೋ ಎಳ್ನೀರಲ್ಲಿ ಯಾರು ವಿಷ ಹಾಕಿದ್ದಾರೆ ಅಂತ ಹೇಳಿ ವಿಚಾರಿಸ್ಬೇಕು.
ವಿಚಾರಿಸ್ದೆ ಅದನ್ನ ಮಾವನೇ ಮಾಡಿರೋದು ಅಂತ ಹೇಗೋ ಹೇಳ್ತ್ಯಾ? ಏನಮ್ಮ ಇದು? ಜ್ಯೋತಿ ಬಾಣ ನಿನ್ ಕಡೆನೆ ತಿರುಗಿಸ್ತಿದ್ದಾಳೆ. ನನ್ನ ಮಗನ್ನ ಸಾಯಿಸೋದ್ರಿಂದ ಯಾವನ್ಗೂ ಉಪಯೋಗ ಇಲ್ಲ. ಆದ್ರೆ ಈ ನನ್ನ ಮಗನ್ಗೆ ಉಪಯೋಗ ಇದ್ದಿದ್ದು. ಅದಕ್ಕೆ ಶಾಸ್ತ್ರಿಗಳು ಹೇಳಿದ್ರು ಅಂತ ನನ್ನ ಮಗನ್ನ ಇವನೇ ಕೊಂದಾಕಿದ್ದು. ಇಂದ್ರ, ಹಾಗೆಲ್ಲ ಮಾತಾಡ್ಬೇಡ್ವೋ. ನಮ್ ಶಿವರಾಜು ಆ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅಲ್ಲ, ನಮ್ಗಾಗದೇ ಇರೋರು ಈ ಕೆಲಸ ಮಾಡಿರ್ಬೋದಲ್ವಾ? ಏನು ಕತೆ ಕಟ್ತಾ ಇದೀಯಾ? ಇಂಥ ಕೆಲ್ಸನ ನಿನ್ನ ಅಳಿಯನ್ ಬಿಟ್ಟು ಯಾರು ಮಾಡಕ್ ಸಾಧ್ಯ? ಯಾಕ್ ಮಾಡಲ್ಲ? ಇಲ್ಲಿ ನಿಂತಿದ್ದಾಳಲ್ಲ ನಿಮ್ ತಂಗಿ, ಇವಳೇ ಮಾಡಿದ್ದು. ಇಂದ್ರ ತುಳಸಿ ಶಿವರಾಜು ಮನೇಲಿ ಇಲ್ಲೇದಾಗ ಇವಳು ಅಲ್ಲಿಗೆ ಹೋಗಿದ್ದಾಳೆ. ಏ ಸರ್ವಮಂಗಳ, ನಿಜ ಹೇಳು. ಇಲ್ಲ ಏಯ್! ನಿನ್ನ ಏನೇ ನನ್ನ ತಂಗಿ ಮೇಲೆ ಸುಳ್ಳು ಹೇಳ್ತಾ ಇದ್ಯಾ? ಏ ಸರ್ವಮಂಗಳ, ಮರ್ವಾದಿಂದ ಸತ್ಯ ಏನು ಅಂತ ಹೇಳು. ಏಯ್, ತಲೆ ಮಾಸ್ದವನೆ, ಬಾಯಿ ಮುಚ್ಕೊಂಡು ನಿಂತ್ಕೋ. ನೀನೇನಕ್ಕೆ ಇದ್ರಲ್ಲಿ ಬಾಯಿ ಹಾಕ್ತಾ ಇದ್ಯಾ? ಸರ್ವಮಂಗಳ, ಸತ್ಯ ಏನು ಅಂತ ಹೇಳ್ಬಿಡು. ಸಾಕೆಲ್ರು ಬಾಯಿ ಮುಚ್ಕೊಂಡಿರ್ರಿ. ನಾನ್ ಯಾವನ್ ಮಂತಕ್ಕೂ ಹೋಗಿಲ್ಲ, ಯಾವನ್ಗೂ ವಿಸ ಹಾಕಿಲ್ಲ. ನೋಡ್ದೇನಣ್ಣ, ಇವ್ರು ಮಾಡೋದೆಲ್ಲ ಮಾಡ್ಬಿಟ್ಟು ಮೆಲ್ಲಗ್ ನನ್ ತಲೆ ಮೇಲೆ ಹಾಕ್ತಾವ್ರೆ. ನಾನು ನೀನು ಎಲ್ಲಿ ಒಂದಾಗ್ಬಿಡ್ತೀವೋ ಅಂತ ಹಿಂಗ್ ಮಾಡ್ತಾವ್ರೆ. ನನ್ನಂತ ಒಳ್ಳೆ ಒಳಗಿದ ಕಾಲನೇ ಅಲ್ಲಪ್ಪ, ಕಾಲನೇ ಅಲ್ಲ. ನೀನ್ ಯಾಕತೆ ಅಳ್ತೀಯ? ನಿನ್ ಬಗ್ಗೆನು ಭಾರ್ಗವಿ ಬಗ್ಗೆನು ಆ ದೇವ್ರೆ ಬಂದ್ ಹೇಳಿದ್ರು ನಾನ್ ನಂಬೋದಿಲ್ಲ. ನೀನ್ ಸ್ವಲ್ಪ ಸುಮ್ಮನೆ ಇರು. ಯಾರ್ಯಾರ ಯೋಗ್ಯತೆ ಏನು ಅಂತ ತುಂಬಾ ಚೆನ್ನಾಗಿ ಗೊತ್ತಾಗ್ತಾ ಇದೆ. ನಾವು ಯಾರನ್ನ ನಂಬಿದ್ವೋ ಅವರೆಲ್ಲ ಸೇರಿ ನಮ್ಮ ಬಾಯಿಗೆ ಮಣ್ಣು ಹಾಕಿದ್ರು. ನೀನೊಬ್ಬಳೇ ನೋಡವ್ವ ನಮ್ಮ ಬಾಯಿಗೆ ನೀರು ಹಾಕಿದ್ದು. ನಂಜಪ್ಪ, ನಿನ್ ತಂಗಿನ ನಂಬ್ತೀಯಾ? ನಿನ್ ಸೊಸೆನ ನಂಬೋದಿಲ್ವಾ ನೀನು? ಇವಳು ಯಾವ ಸೀಮೆ ಸೊಸೆ? ಯಾವಾಗ ಮಗುನ್ ಸಾಯಿಸಿದ್ಲೋ ಆವಾಗಲೇ ಸಂಬಂಧ ಕಡ್ದೋತ್ತು. ಅಯ್ಯೋ ಮಾವ, ನಿಜವಾಗ್ಲೂ ಪುಟ್ಟಿ ಮಗುನ್ ಕೊಂದಿಲ್ಲ ಮಾವ. ಏಯ್, ಕೊಂದಿಲ್ಲ ಅಂದಿದ್ರೆ ಆವತ್ತೇ ಬಂದು ನನ್ನ ಹತ್ರ ವಿಷಯ ಹೇಳ್ಬೇಕಿತ್ತು. ಅವಳು ಹೇಳಿಲ್ಲ ಅಂದ್ರೂ ಪರವಾಗಿಲ್ಲ, ನೀವುಗಳು ಯಾರಾದ್ರೂ ಬಂದು ಹೇಳ್ಬೇಕಿತ್ತು. ಇದ್ರಲ್ಲೇ ಗೊತ್ತಾಗಲ್ವಾ? ನೀವೆಲ್ಲರೂ ಸೇರ್ಕೊಂಡು ನನಗೆ ಮೋಸ ಮಾಡ್ಬಿಟ್ರಿ. ನಿಮ್ ಯೋಗ್ಯತೆಗಳು ಗೊತ್ತಾದ್ಮೇಲೂ ನಾನು ಇದ್ರ ಬಗ್ಗೆ ವಿಚಾರಿಸ್ಬೇಕಾ? ಎಲ್ಲ ಸೇರ್ಕೊಂಡು ಇಲ್ಲದೆ ಇರೋ ನನ್ನ ಮೊಮ್ಮಗನಿಗೆ ಕೃಷ್ಣ ಪಾರಾಯಣ ಮಾಡಿದ್ರಲ್ಲೋ. ನನ್ನ ಮೊಮ್ಮಗು ಹೇಗೆ ಕಷ್ಟಪಟ್ಟು ನರಳ್ತಾ ಸಾಯ್ತೋ, ನೀವೆಲ್ಲ ಹಾಗೆ ಸಾಯ್ಬೇಕು. ಹಾಗೆ ಮಾಡ್ತೀನಿ.